ಎಲ್ಲರಿಗೂ ನಮಸ್ತೆ. ಬನ್ನಿ ಇವತ್ತಿನ ವಿಡಿಯೋ ನೋಡ್ಕೊಂಬರೋಣ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಬಿಳಿ ಹೋಳಿಗೆ ಮಾಡಿ ಇದ್ರ ಕಾಂಬಿನೇಷನಾಗಿ ಎಣ್ಣೆ ಬದನೆಕಾಯಿ ಮಾಡಿದ್ದೀನಿ. ನಾನು ಮಾಡೋ ಸ್ಟೈಲಲ್ಲಿ ಎಣ್ಣೆ ಬದನೆಕಾಯಿ ಒಂದು ಸರ್ತಿ ಮಾಡಿ ಬನ್ನಿ ಈಗ ರೆಸಿಪಿ ನೋಡ್ಕೊಂಬರೋಣ. ನಾನಿಲ್ಲಿ ಫಸ್ಟ್ಗೆ ಒಂದು ಅರ್ಧ kg ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಇದು ಸ್ವಲ್ಪ ಹನ್ನೆಲ್ದಿನೇ, ಏನು ಮಾಡಲಿಕ್ಕಾಗಲ್ಲ, ಈ ರೆಸಿಪಿಗೆ ಮೈದಾ ಹಿಟ್ಟೇ ಬೇಕು. ಬೇರೆ ಗೋಧಿ ಹಿಟ್ಟು ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ, ಅದಕ್ಕೋಸ್ಕರ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಅರ್ಧ kg ತೊಗೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ನೀರು ಸ್ವಲ್ಪನೇ ಹಾಕ್ಕೊಂಡು ಒಬ್ಬಟ್ಟಿನ ಹಿಟ್ಟು ಕಳಿಸ್ತೀವಲ್ಲ ಅದಕ್ಕೆ ಕಲಿಸ್ಬೇಕು. ನಾನು ತುಂಬಾ ಯೂಸ್ ಮಾಡೋದು ಎರಡು ರೆಸಿಪಿಗೆ ಮೈದಾ ಹಿಟ್ಟು ಬಂದು ಒಂದು ಒಬ್ಬಟ್ಟಿಗೆ, ಒಂದು ಈ ಬಿಳಿ ಹೋಳಿಗೆಗೆ, ಎರಡಕ್ಕೆ ತುಂಬಾ ಯೂಸ್ ಮಾಡ್ತೀನಿ. ಇದೆರಡಕ್ಕೆ ಬೇರೆ ಚೇಂಜ್ ಮಾಡ್ಕೊಳ್ಳೋಕ್ಕಾಗಲೇ ಇಲ್ಲ ನನಗೆ. ನೋಡಿ, ಈ ರೀತಿ ಸಾಫ್ಟಾಗಿ ಕಲಿಸ್ಕೊಂಡು ಲಾಸ್ಟಲ್ಲಿ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಕಲಿಸ್ಬಿಟ್ಟು ಇದನ್ನು ಒಂದು ಬೌಲ್ಗೆ ತೆಕ್ಕೊಂಡು ಇದನ್ನು 1 ಅವರ್ ನೆನೆಯೋಕೆ ಇಡ್ತೀನಿ. ಈ ಥರ ಎಷ್ಟು ನೆಂದರೆ ಅಷ್ಟು ಚೆನ್ನಾಗಿ ಬರುತ್ತೆ. ಆದ ಕಾರಣ 1 ಅವರ್ ನೆನೆಸೋಕ್ಕೆ ಸೈಡ್ಗೆ ಇಡ್ತೀನಿ ಇದನ್ನು. ಹಾಗೆ ಬನ್ನಿ ಇದರೊಳಗಡೆಗೆ ಹೂರ್ಣ ಮಾಡ್ಕೋಬೇಕಲ್ಲ, ಅದನ್ನು ಮಾಡ್ಕೊಳ್ಳೋಣ. ಅದಕ್ಕೆ ನಾನಿಲ್ಲಿ 2.5 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇನ್ನೂ ಒಂದು ಅರ್ಧ ಕಪ್ ಬೇಕಾದ್ರೆ ಹಾಕ್ಕೋಬೋದು, ಹಿಟ್ಟು ಮೇಲೆ ಡಿಪೆಂಡ್ ಆಗುತ್ತೆ. ನನ್ನ ಹಿಟ್ಟಿಗೆ 2.5 ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಯಾಕೆಂದರೆ ಮೈದಾ ಹಿಟ್ಟಲ್ಲೂ ಹಾಕಿದ್ದೀವಿ ಮತ್ತು ಎಣ್ಣೆ ಬದನೆಕಾಯಲ್ಲೂ ಇರುತ್ತೆ. ಈ ಹಿಟ್ಟಲ್ಲೂ ಇದ್ದರೆ ಹೆವಿ ಆಗ್ಬೋದು, ನೋಡ್ಕೊಂಡು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. 1 ಸ್ಪೂನ್ ಎಣ್ಣೆ ಹಾಕಿ ಒಂದು ಕುದಿ ಬರೋವರೆಗೂ ಕುದಿಯೋಕೆ ಇಡ್ತೀನಿ. ಈಗ ಬದನೆಕಾಯಿ ಕಟ್ ಮಾಡ್ಕೊಳ್ತಿದ್ದೀನಿ. ಬದನೆಕಾಯಿ ಬಂದು ಎಷ್ಟು ಎಳೆ ತೊಗೊಂಡ್ರೆ, ಎಷ್ಟು ಫ್ರೆಶ್ ತೊಗೊಂಡ್ರೆ ಅಷ್ಟು ಚೆನ್ನಾಗಿರುತ್ತೆ ಎಣ್ಣೆ ಬದನೆಕಾಯಿ. ನಾನಿಲ್ಲಿ ಚಿಕ್ಕ ಬದನೆಕಾಯಿ ತೊಗೊಂಡಿದ್ದೀನಿ, ಅದು ತುಂಬಾ ಎಳೆ ಬದನೆಕಾಯಿ. ನಾನಿಲ್ಲಿ ಒಂದು ಅರ್ಧ kg ಬದನೆಕಾಯಿ ತೊಗೊಂಡಿದ್ದೀನಿ. ನೋಡಿ ಎಷ್ಟು ಎಳೆದಿದೆ ಅಂತ. ಇದರ ಪ್ಲಸ್ ಶೇಪಲ್ಲಿ ಕಟ್ ಮಾಡಿಕೊಂಡು ನೀರಲ್ಲಿ ಉಪ್ಪು ಹಾಕ್ಬಿಟ್ಟು ಸೈಡ್ಗೆ ಇಡ್ತೀನಿ. ಅದು ರೆಸಿಪಿ ಮಾಡಬೇಕಾದ್ರೆ ತೋರಿಸ್ತೀನಿ. ನೋಡಿ, ಈ ರೀತಿ ನೀರು ಕುದಿಬೇಕಾದ್ರೆ ಈಗ ನಾನು 2.5 ಕಪ್ಪಷ್ಟು ನೀರು ತೊಗೊಂಡಿದ್ದೀನಲ್ಲ, 1 ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಳ್ತೀನಿ. ಇಷ್ಟು ಫುಲ್ ಹಾಕ್ಕೊಳ್ತೀನಿ. ಇದು ಸ್ವಲ್ಪ ಗಟ್ಟಿಗೆ ಆಗೋದಕ್ಕಿಂತ ಸ್ವಲ್ಪ ಸಾಫ್ಟಾಗಿ ಆಗಬೇಕು. ತುಂಬ ಗಟ್ಟಿನೂ ಬೇಡ, ತುಂಬ ಸಾಫ್ಟಾಗೂ ಬೇಡ. ಇಷ್ಟು ಹಾಕ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ. ನಾನು ಫಸ್ಟ್ ಅಷ್ಟು ತೆಗೆದಿಟ್ಕೊಂಡೆ, ಆಮೇಲೆ ಅದನ್ನು ಹಾಕ್ಕೊಂಡ್ಬಿಟ್ಟೆ. ಈ ರೀತಿ ಹಾಕ್ಕೊಂಡಿದ ತಕ್ಷಣವೇ ಕದಲಿಸ್ಕೋಬೋದು, ತುಂಬ ಹೊತ್ತೇನು ಬೇಯಿಸೋದು ಬೇಕಿಲ್ಲ. ನೋಡಿ, ಈ ರೀತಿ ಹಿಟ್ಟು ಹಾಕ್ಕೊಂಡಿದ ತಕ್ಷಣ ಈ ಥರ ಮಿಕ್ಸ್ ಮಾಡ್ಕೊಳ್ತೀನಿ. ಇದು ಮಿಕ್ಸ್ ಮಾಡ್ಕೊಳ್ಳೋಕೆ ಸ್ವಲ್ಪ ಕಷ್ಟನೇ ಆಗುತ್ತೆ, ಆದರೆ ಈ ಟೈಮಲ್ಲಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಇದನ್ನು ಕೆಳಗಡೆ ಇಟ್ಕೊಂಡು ಚೆನ್ನಾಗಿ ಕಾಲಲ್ಲಿ ನಾದ್ಕೊಳ್ತಿದ್ದೀನಿ, ಯಾಕೆಂದರೆ ಕಾಲು ಸಪೋರ್ಟ್ ಸಿಗುತ್ತಲ್ಲ, ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೋದು. ಈ ಥರ ಚೆನ್ನಾಗಿ ನಾದ್ಕೊಂಡ್ಮೇಲೆ ಇದನ್ನು ಒಂದು 5 ನಿಮಿಷ ಕುಮ್ಮಲಿಸ್ಕೊಳ್ಳೋಣ. ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು 5 ನಿಮಿಷ ಕುಮ್ಲಕ್ಕೆ ಇಡ್ತೀನಿ. ಅಷ್ಟರೊಳಗಡೆಯಲ್ಲಿ ಬಾಣಲಿಯಲ್ಲಿ ಒಂದು 3-4 ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ. ಸ್ವಲ್ಪ ಎಣ್ಣೆ ಬದನೆಕಾಯಿ ಅಲ್ವಾ, ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಿಡಿಯುತ್ತೆ. ಹಾಗೆಯೇ ಬದನೆಕಾಯಿನೆಲ್ಲ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಆಗಕ್ಕೆ ಬಿಡಬೇಕು. ಇದನ್ನು ಈ ರೀತಿ ಎಣ್ಣೆ ಬದನೆಕಾಯಿ ಮಾಡಿ ನೋಡಿ, ನಿಜವಾಗ್ಲೂ ಸಾಕತ್ತಾಗಿರುತ್ತೆ. ನೋಡಿ, ಕಲರ್ ಚೇಂಜ್ ಆಗ್ತಿದೆಯಲ್ಲ, ಇನ್ನೊಂದು ಸ್ವಲ್ಪ ಆ ಕಡೆನೂ ಫುಲ್ಲು ಕಲರ್ ಚೇಂಜ್ ಆಗಬೇಕು, ಒಂದು ಗೋಲ್ಡ್ ಕಲರ್ ಬರಬೇಕು. ನಾನು 5 ನಿಮಿಷ ಆದಮೇಲೆ ತೆಗೆದುಬಿಟ್ಟು ಸೈಡ್ಗೆ ಇಟ್ಟಿದ್ದೀನಿ. ಅದು ಸ್ವಲ್ಪ ತಣ್ಣಗಾಗಬೇಕು. ಇನ್ನೊಂದಕ್ಕೆ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಎಣ್ಣೆ ಬದನೆಕಾಯಿಗೆ ಇನ್ನೊಂದು ಬಾಣಲಿ ತೊಗೊಂಡು ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಒಂದು 3-4 ಮೀಡಿಯಮ್ ಸೈಜು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಏನಕ್ಕಪ್ಪ ಅಂದರೆ ಗ್ರೇವಿ ಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈ ರೀತಿ ಮಾಡಿ ನಿಜವಾಗ್ಲೂ ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ನೋಡಿ, ಇಷ್ಟು ಬೆಂದರೆ ಸಾಕು. ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗೆ ಹಾಕಿಡೋಣ. ಇದು ತಣ್ಣಗಾಗಬೇಕು. ಆಮೇಲೆ ಅದ್ರ ಮೇಲೆ ಏನು ಮಾಡೋದು ಅಂತ ಹೇಳ್ತೀನಿ ನಾನು. ಇದು ತಣ್ಣಗಾಗಿಲ್ಲ ಅಂದರೆ ಬಿಸಿಯಲ್ಲೇ ಮಾಡೋಕ್ಕಾಗಲ್ಲ ಇದೆಲ್ಲ. ಈಗ ಆ ಈರುಳ್ಳಿ ಎಲ್ಲ ಸಾಫ್ಟ್ ಆಗ್ತಾಯಿದೆ. ಇಷ್ಟು ಸಾಫ್ಟ್ ಆದರೆ ಸಾಕು. ಈಗ ಇದಕ್ಕೆ ಒಂದು 3 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಮೀಡಿಯಮ್ ಸೈಜ್ದೆ 3 ಟೊಮೊಟೊನ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ. ಈ ಟೊಮೊಟೊನೂ ಕೂಡ ಸಾಫ್ಟಾಗಿ ಬೇಯಬೇಕು. ತುಂಬ ರೋಸ್ಟೆಲ್ಲ ಏನಾಗೋದು ಬೇಕಿಲ್ಲ, ಸಾಫ್ಟ್ ಆದರೆ ಸಾಕು. ಆಮೇಲೆ ಮಸಾಲ ಎಲ್ಲ ಕುದಿಯುತ್ತಲ್ಲ, ಆವಾಗೆಲ್ಲ ಸರಿ ಹೋಗುತ್ತೆ. ಇದಕ್ಕೆ ಇಷ್ಟು ಸಾಫ್ಟ್ ಆದಮೇಲೆ 1 ಹಿಡಿಯಷ್ಟು ಗೋಡಂಬಿ ಹಾಕ್ಕೋಬೇಕು. ಈ ಎಣ್ಣೆ ಬದನೆಕಾಯಿಗೆ ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಇದಕ್ಕೆ ಗೋಡಂಬಿ ಇಲ್ಲ ಅಂದರೆ ಕಡಲೆಪಪ್ಪು ಕೂಡ ಹಾಕ್ಕೋಬೋದು. ಒಂದು 2 ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ಕೊಳ್ತಿದ್ದೀನಿ. ಯಾವ ಎಳ್ಳು ಬೇಕಾದ್ರೂ ಹಾಕ್ಕೋಬೋದು, ಬಿಳಿ ಎಳ್ಳು ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ 1 ಹಿಡಿಯಷ್ಟು ಕಡಲೆ ಬೀಜ ಹಾಕ್ಕೊಳ್ತೀನಿ. ಇದನ್ನು ಕೂಡ ಸ್ಕಿಪ್ ಮಾಡಬೇಡಿ, ಟೇಸ್ಟ್ ಸಾಕಾಗಿ ಬರುತ್ತೆ. ನಾನು 2-3 ಥರ ಎಣ್ಣೆ ಬದನೆಕಾಯಿ ಮಾಡ್ತೀನಿ. ಈ ರೀತಿ ಮಾಡಿ ನೋಡಿ. ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಸೈಡ್ಗೆ ಇಡ್ತೀನಿ. ಅಷ್ಟರೊಳಗಡೆಯಲ್ಲಿ ಬಿಸಿನೀರು ಕುಡಿತಿದ್ದೀನಿ. ಆಪಲ್ ಸೈಡ್ ವೆನೆಗರ್ ನೀರು ಕುಡಿತಾ ಇದ್ದೀನಿ. ಕುಡಿದು ಬರೋ ಅಷ್ಟೊತ್ತಿಗೆ ಇಲ್ಲಿ ತಣ್ಣಗಾಗಿತ್ತು. ನಾನೇನು ಮತ್ತೆ ಸ್ಟವ್ ಅಂಟಿಸ್ಕೊಂಡಿಲ್ಲ. ಈಗ ಇದಕ್ಕೆ ಒಣ ಕೊಬ್ಬರಿ ಹಾಕ್ಕೊಳ್ತೀನಿ. ಒಣ ಕೊಬ್ಬರಿನೇ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಒಣ ಕೊಬ್ಬರಿ ಹಾಕ್ಕೊಂಡು ಈಗ ಇದನ್ನು ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಹಾಗೇನೆ ಇದಕ್ಕೆ ಖಾರಕ್ಕೋಸ್ಕರ ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ಕೊಳ್ತಿದ್ದೀನಿ. 1 ಸ್ಪೂನಷ್ಟು.
ಆಮೇಲೆ ಕಲ್ಲರ್ಗೋಸ್ಕರ ಕಾಶ್ಮೀರಿ ರೆಡ್ ಚಿಲ್ಲಿ, ಒಳ್ಳೆ ಕಲರ್ ಬರಬೇಕು ನಿಮ್ಗೆ ಆ ಗ್ರೇವಿ ಅಂದರೆ ಕಾಶ್ಮೀರಿ ರೆಡ್ ಚಿಲ್ಲಿನ ಸ್ಕಿಪ್ ಮಾಡಬೇಡಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ನಾನು ಎಲ್ಲೂ ಮಸಾಲ ಏನೂ ಹಾಕ್ಕೊಂಡಿಲ್ವಲ್ಲ, ಇದೊಂದು ಅರ್ಧ ಸ್ಪೂನಷ್ಟು ಹಾಕ್ಕೊಳ್ತೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಈ ಉಪ್ಪನ್ನ ನೋಡಿಕೊಂಡು ಸ್ವಲ್ಪನೇ ಹಾಕ್ಕೊಳ್ಳಿ, ಮತ್ತೆ ಬೇಕಾದರೆ ಹಾಕ್ಕೋಬಹುದು. ಉಪ್ಪು ಆದಷ್ಟು ಕಡಿಮೆನೇ ಹಾಕ್ಕೊಳ್ಳಿ, ಯಾಕೆಂದರೆ ಈಗ ಬದನೆಕಾಯಿ ಇಡ್ತೀನಿ ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಳ್ತೀನಿ. ಫುಲ್ ತಣ್ಣಗಾದ್ಮೇಲೇ ಮಿಕ್ಸಿಗೆ ಹಾಕ್ಕೋಬೇಕಿದು. ನೋಡಿ ನಂದೆಲ್ಲ ಫುಲ್ ತಣ್ಣಗಾಗೋಗಿದೆ. ಈ ಟೈಮಲ್ಲಿ ಮಿಕ್ಸಿಗೆ ಹಾಕ್ಕೊಳ್ತೀನಿ. ಇದೇನಕ್ಕಪ್ಪ ಅಂದರೆ ನಾನು ಕೈಯಲ್ಲಿ ಮುಗ್ತೀನಿ, ಮತ್ತು ಅದಕ್ಕೋಸ್ಕರ ಬದನೆಕಾಯಿ ಕೂಡ ತಣ್ಣಗಿರಬೇಕು, ಈ ಮಸಾಲನೂ ಕೂಡ ತಣ್ಣಗೆ ಇರಬೇಕು. ನೋಡಿ ಈಗ ನಾನು ಸ್ವಲ್ಪ ರಫಾಗೆ ರುಬ್ಕೊಬಂದಿದ್ದೀನಿ. ಆಮೇಲೆ ಇನ್ನೊಂದು ಸರ್ತಿ ರುಬ್ತೀನಿ, ಅವಾಗ ತೋರಿಸ್ತೀನಿ ನಿಮಗೆ. ಈಗ ಬದನೆಕಾಯಿ ಎಲ್ಲ ತಣ್ಣಗಾಗಿದೆ. ಈ ಬದನೆಕಾಯಿಗೆ ಒಂದೊಂದರೊಳಗಡೆನೂ ಈ ಮಸಾಲಾನ ಇಟ್ಕೋಬೇಕು. ಈ ರೀತಿ ಮಾಡಿ ನಿಜವಾಗ್ಲೂ ತಿನ್ನಲಿಕ್ಕೆ ಸಾಕಾಗಿರುತ್ತೆ. ನೋಡಿ ಅಷ್ಟು ಬೆಂದಿದೆ. ಒಂದು 70% ಬದನೆಕಾಯಿನ ಬೇಯಿಸ್ಕೊಂಡಿದ್ದೀನಿ. ಇನ್ನು ಉಳಿದಿದ್ದನ್ನು ಇನ್ನು 30% ಇದೆಯಲ್ಲ ಅದು ಗ್ರೇವಿಯಲ್ಲಿ ಬೇಯುತ್ತೆ. ಈ ರೀತಿ ಒಂದೊಂದು ಬದನೆಕಾಯಿಗೆ ಒಂದೊಂದು ಸ್ಪೂನಷ್ಟು ಗ್ರೇವಿನ ಇಡ್ತಿದ್ದೀನಿ. ಈ ರೀತಿ ಮಸಾಲ ಎಲ್ಲ ಇಟ್ಕೊಂಡು ಮಾಡಿದ್ರೆ ಟೇಸ್ಟ್ ಸಾಕಾಗಿರುತ್ತೆ. ನೋಡಿ ಎಲ್ಲ ಬದನೆಕಾಯಿಗೆ ಇಟ್ಟಿದ್ದಾಯ್ತಲ್ಲ, ಈಗ ಸೇಮ್ ಅದೇ ಬಾಣಲಿಗೆ ಹಾಕ್ಕೊಳ್ತೀನಿ. ಎಣ್ಣೆ ಅದರಲ್ಲೇ ಇದೆಯಲ್ಲ ಅಷ್ಟೇ, ಮತ್ತೇನು ಎಕ್ಸ್ಟ್ರಾ ಹಾಕಿಲ್ಲ ನಾನು. ಇದಕ್ಕೆ ಎಲ್ಲ ಸೇರಿ ಒಂದು 5 ಸ್ಪೂನಷ್ಟು ಎಣ್ಣೆ ಯೂಸ್ ಮಾಡಿದ್ದೀನಿ. ನೋಡಿ ಈಗ ಇದನ್ನು ಸ್ಟವ್ ಮೇಲೆ ಇಡ್ತೀನಿ. ಅಷ್ಟರೊಳಗಡೆ ಇನ್ನು ಉಳಿದಿರೋಂಥ ಮಸಾಲಾಗೆಲ್ಲ ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ನಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕಲ್ವಾ, ಅದಕ್ಕೋಸ್ಕರ ಗ್ರೇವಿಗೋಸ್ಕರ ಇಲ್ಲಿ ನೀರು ಹಾಕ್ಬಿಟ್ಟು ಇನ್ನೂ ಸ್ವಲ್ಪ ನುಣ್ಣಗೆ ರುಬ್ಕೊಂಬರ್ತೀನಿ. ಇಲ್ಲಿ ಸ್ವಲ್ಪ ರಫಾಗೆ ರುಬ್ಬಿದ್ನಲ್ಲ, ಈಗ ನುಣ್ಣಗೆ ರುಬ್ಕೊಂಡಿದ್ದೀನಿ. ಕಲರ್ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಅದಕ್ಕೋಸ್ಕರ ಕಾಶ್ಮೀರಿ ರೆಡ್ ಚಿಲ್ಲಿನ ಮಿಸ್ ಮಾಡಬೇಡಿ. ಹಾಗೆ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಕೂಡ ಇವಾಗೆ ಸೇರಿಸ್ಕೋಬೇಕು. ಈಗ ಒಂದು ಸರ್ತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಈ ಟೈಮಲ್ಲಿ ಗ್ರೇವಿಗೆ ನೀರೆಲ್ಲ ಸೇರಿಸ್ಕೊಂಡಾದಮೇಲೆ ನೋಡಿಕೊಂಡು ಉಪ್ಪು ಹಾಕ್ಕೋಬೇಕು. ಚೆನ್ನಾಗಿ ಒಂದು 5 ನಿಮಿಷ ಕುದಿಬೇಕು. ಇದಕ್ಕೆ ಇನ್ನೊಂದೇನಪ್ಪ ಅಂದರೆ ಒಂದು ಸ್ವಲ್ಪ ಪುದೀನ, ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಫ್ಲೇವರ್ ಚೆನ್ನಾಗಿರುತ್ತೆ. ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಪರವಾಗಿಲ್ಲ. ಲಾಸ್ಟಲ್ಲಿ ಬೇಕು ಅಂದರೆ ಕಸೂರಿ ಮೇಥಿ ಇದ್ದರೂ ಅದನ್ನು ಕೂಡ ಸೇರಿಸ್ಕೋಬೋದು. ನಾನು ಇವೆರಡೇ ಹಾಕಿದ್ದೀನಿ ಸರ್ತಿ. ಸ್ವಲ್ಪ ಏನಾದರೂ ಟೇಸ್ಟ್ ಚೇಂಜ್ ಮಾಡ್ಕೋಬೇಕು ಅಂದರೆ ನಮ್ಮ ಮನೆಯಲ್ಲಿರೋ ಮಸಾಲೆಗಳನ್ನ ಚೇಂಜ್ ಮಾಡಿಕೊಂಡ್ರೆ ಆಯಿತು. ಈಗ ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ಕುದಿಯೋಕೆ ಇಡ್ತೀನಿ. ನಾನು ರುಚಿ ನೋಡಿಕೊಂಡು ಉಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ. ಹಾಗೆ ಇದು ಹಿಟ್ಟೆಲ್ಲ ತಣ್ಣಗಾಗಿದೆಯಲ್ಲ, ಈಗ ಇದನ್ನು ನಾದ್ಕೋಬೇಕು. ನೋಡ್ತಿದ್ದೀರಲ್ಲ, ಇದು ಗಟ್ಟಿ ಅನಿಸ್ತಿದೆ ನಿಮಗೆ, ಆದರೆ ಈ ಥರ ನಾದ್ಕೊಂಡ್ಮೇಲೆ ಸರಿ ಹೋಗುತ್ತೆ. ನನಗೆ ಕರೆಕ್ಟಾಗಿ 2.5 ಕಪ್ಗೆ 1 ಕಪ್ಪು ಅಕ್ಕಿ ಹಿಟ್ಟು ಕರೆಕ್ಟಾಗಿ ಸರಿ ಹೋಯಿತು. ನನ್ನ ಅಕ್ಕಿ ಹಿಟ್ಟಿಗೆ ಕೆಲವ್ರಿಗೆ ಒಂದು ಸ್ವಲ್ಪ ಜಾಸ್ತಿನೂ ಹಿಡಿಯುತ್ತೆ, ಸ್ವಲ್ಪ ಕಡಿಮೆ ಹಿಡಿಯುತ್ತೆ, ನೋಡ್ಕೊಂಡು ಮಾಡಿಕೊಂಡ್ರೆ ಆಯಿತು. ಇದು ತುಂಬ ಹೊತ್ತು ಏನು ಬೇಯಿಸ್ಕೊಳ್ಳೋದು ಏನು ಬೇಕಿಲ್ಲ. ನೋಡಿ ಇಷ್ಟು ಚೆನ್ನಾಗಿ ಕಲ್ ಮೇಲೆ ಹಾಕ್ಕೊಂಡು ನಾದ್ಕೋಬೇಕು. ಇದೇ ಮೇಯ್ನ್ ಇದರಲ್ಲಿ. ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ಬಿಳಿ ಹೋಳಿಗೆ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ನಾನು ಇಷ್ಟು ನೀಟಾಗಿ ನಾದ್ಕೊಂಡಿದ್ದೀನಿ. ಈಗ ಉಂಡೆ ನೀಟಾಗಿ ಮಾಡಿಕೊಂಡು ಒಂದೊಂದು ಉಂಡೆ ಮಾಡ್ಬೇಕಾದ್ರೆ ಹಂಗೆ ನಾದ್ಕೊತ ಬಂದುಬಿಡಿ, ಆವಾಗ ಇನ್ನೂ ಚೆನ್ನಾಗಾಗುತ್ತೆ. ಈ ರೀತಿ ಎಲ್ಲ ಉಂಡೆಗಳನ್ನ ಮಾಡಿಟ್ಕೊಳ್ತೀನಿ. ನೋಡಿ ಚೆನ್ನಾಗಿ ಕುದೀತಾ ಇದೆ. ಸಿಮ್ಮಲ್ಲೇ ಇಟ್ಕೊಂಡು ಕುದಿಸ್ಕೋಬೇಕು, ಯಾಕೆಂದರೆ ನಾವು ತುಂಬ ಗ್ರೇವಿ ಹಾಕಿಲ್ವಲ್ಲ. ನೀರು ಜಾಸ್ತಿ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಜೋರಾಗಿ ಇಟ್ಕೋಬೋದು, ಆದರೆ ನಾವು ತುಂಬ ಗ್ರೇವಿ ಬೇಡ ನನಗೆ, ಅದಕ್ಕೋಸ್ಕರ ಸಿಮ್ಮಲ್ಲೇ ಇಟ್ಕೊಂಡು ಕುದಿಸ್ಕೊಳ್ತಿದ್ದೀನಿ. ಸ್ಟವ್ ಆಫ್ ಮಾಡಿ ಸೈಡ್ಗೆ ಇಟ್ಕೊಳ್ತೀನಿ. ಬನ್ನಿ ಈಗ ಹೋಳಿಗೆ ಮಾಡ್ಕೊಳ್ಳೋಣ. ಇಲ್ಲಿ ಚೀಕು ಬಂದು ಹಿಟ್ಟು ತಿಂತಿದ್ದಾಳೆ. ಹಿಟ್ಟು ಚೆನ್ನಾಗಿ ಬೆಂದಿದೆ, ಪರವಾಗಿಲ್ಲ, ತಿನ್ಬೋದು ಮಕ್ಕಳು ಕೂಡ, ಏನಾಗಲ್ಲ. ಅಕ್ಕಿ ಹಿಟ್ಟು ತಿಂತಿರೋದು, ಮೈದಾ ಹಿಟ್ಟಲ್ಲ. ಮುದ್ದೆ ಥರ ಇರುತ್ತೆ, ಉಪ್ಪೆಲ್ಲ ಹಾಕಿರ್ತೀವಲ್ಲ, ಅದಕ್ಕೋಸ್ಕರ ಒಂಚೂರು ತುಪ್ಪ ಹಾಕ್ಬಿಟ್ಟು ಕೊಟ್ಟರೆ ಆರಾಮಾಗಿ ತಿಂತಿರ್ತಾರೆ ಮಕ್ಕಳು. ಮಕ್ಕಳಿಗೆ ಇಷ್ಟ ಈ ರೀತಿ ಮಾಡಿದಾಗ ಕೊಡ್ತಿರ್ತೀನಿ ನಾನು. ಈಗ ನೋಡಿ ಮೈದಾ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ, ಹಾಗೆ ಅಕ್ಕಿ ಹಿಟ್ಟು ಕೂಡ ರೆಡಿ ಇದೆ. ಈಗ ಇದನ್ನು ಒಸ್ಕೊಳ್ಳೋಣ. ನಾನಿಲ್ಲಿ ಒಸಿಲಿಕ್ಕೆ ರಾಗಿ ಹಿಟ್ಟು ಯೂಸ್ ಮಾಡ್ಕೊಂಡಿದ್ದೀನಿ. ಮೈದಾ ಹಿಟ್ಟು ಕೂಡ ಯೂಸ್ ಮಾಡ್ಕೋಬೋದು. ನಾನು ರಾಗಿ ಹಿಟ್ಟು ಯೂಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ನಾವಿಲ್ಲಿ ಇದು ಮೈದಾ ಹಿಟ್ಟು ಎಷ್ಟು ತೊಗೊಳ್ತೀವೋ ಉಂಡೆನೂ ಅಷ್ಟೇ. ಅಕ್ಕಿ ಹಿಟ್ಟು ಉಂಡೆ ಇದೆಯಲ್ಲ ಅಷ್ಟೇ ಮೈದಾ ಹಿಟ್ಟು ಉಂಡೆ ತೊಗೊಂಡ್ರೆ ಕರೆಕ್ಟಾಗಿ ಬರುತ್ತೆ. ನೋಡ್ತಿದ್ದೀರಲ್ಲ, ಅಷ್ಟೇ ದಪ್ಪ ತೊಗೊಳ್ಳಿ, ಆವಾಗ ನಿಮಗೆ ಹೋಳಿಗೆ ಊದ್ಕೊಂಡು ಚೆನ್ನಾಗಿ ಬರುತ್ತೆ. ನೀವು ಮೈದಾ ಹಿಟ್ಟು ಸ್ವಲ್ಪ ಕಡಿಮೆ ತೊಗೊಂಡ್ರೆ ಏನಾಗುತ್ತೆ ಅಂದರೆ ಅಕ್ಕಿ ಹಿಟ್ಟು ಹೊರಗಡೆ ಬಂದು ಅದು ಉಬ್ಬಲ್ಲ, ಚೆನ್ನಾಗಿರುತ್ತೆ, ಟೇಸ್ಟ್ ಏನು ಡಿಫ್ರೆನ್ಸ್ ಆಗೋಲ್ಲ, ಆದರೆ ಉಬ್ಬಿ ಬರಲ್ಲ. ಆದ ಕಾರಣ ನಮಗೆ ಮೈದಾ ಹಿಟ್ಟು ಎಷ್ಟು ಬೇಕು ಅಂದರೆ ಅಕ್ಕಿ ಹಿಟ್ಟು ಉಂಡೆ ಇದೆಯಲ್ಲ ಅಷ್ಟೇ ದಪ್ಪ ಮೈದಾನೂ ಬೇಕಾಗುತ್ತೆ. ನೋಡಿ ಇಷ್ಟು ನೀಟಾಗಿ ಅದು ಫಿಲ್ಲು ಆಗುತ್ತೆ. ಅದೇನು ಆ ಕಡೆ ಈ ಕಡೆ ಹೋಗೋದೆಲ್ಲ ಏನಾಗಲ್ಲ. ಒಬ್ಬಟ್ಟಾದರೂ ಸ್ವಲ್ಪ ಆ ಕಡೆ ಈ ಕಡೆ ಹೋಗುತ್ತೆ, ಇದು ಚೆನ್ನಾಗಿ ಬರುತ್ತೆ. ಅವೆರಡು ಕರೆಕ್ಟಾಗಿ ಮಾಡ್ಕೋಬೇಕಷ್ಟೆ.
ಮಾಮೂಲಿ ಚಪಾತಿ ಒಸಿತೀವಲ್ಲ ಅದೇ ಥರ ಒಸ್ಕೊಳ್ಳೋದಷ್ಟೇ. ಒಸಿಯೋದು ಕೂಡ ಏನೂ ಪ್ರಾಬ್ಲಮ್ ಆಗೋಲ್ಲ, ಅಂಟ್ಕೊಳ್ಳೋದು ಏನೂ ಆಗೋಲ್ಲ. ಯಾಕೆಂದರೆ ನಾವು ಅಕ್ಕಿ ಹಿಟ್ಟನ್ನ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀವಿ, ಎಲ್ಲ ಚೆನ್ನಾಗಿರೋದ್ರಿಂದ ಎಲ್ಲೂ ಕಿತ್ತೋಗೋದು ಏನೂ ಆಗೋಲ್ಲ, ನೀಟಾಗಿ ಬರುತ್ತೆ. ಇದಕ್ಕೆ ಅಕ್ಕಿ ಹಿಟ್ಟಿಗೆ ನಾವು ಪ್ಲೈನ್ ಮಾಡಿದ್ದೀವಲ್ಲ ಮಸಾಲನೂ ಕೂಡ ಮಾಡ್ಕೋಬೋದು. ಆದರೆ ಎಣ್ಣೆ ಬದನೆಕಾಯಿಗೆ ಈ ಥರ ಪ್ಲೈನೇ ಇರಬೇಕು, ಚೆನ್ನಾಗಿರುತ್ತೆ. ಮಸಾಲ ಮಾಡಿಕೊಂಡ್ರೆ ಬರೀ ಇದೇನು ಕಾಯಿ ಚಟ್ನಿ ಬರುತ್ತಲ್ಲ, ಬರೀ ಕಾಯಿ ಚಟ್ನಿ, ಅದು ಕೂಡ ಚೆನ್ನಾಗಿರುತ್ತೆ. ಅದನ್ನು ಕೂಡ ಒಂದು ಸರ್ತಿ ಯಾವಾಗ ಮಾಡಿ ತೋರಿಸ್ತೀನಿ. ಇದು ಮೈದಾ ಹಿಟ್ಟು ಯೂಸ್ ಮಾಡೋದ್ರಿಂದ ಸ್ವಲ್ಪ ನಾನು ಮಾಡಲ್ಲ ಪದೇ ಪದೇ, ಒಂದು 3 ತಿಂಗಳಿಗೂ 6 ತಿಂಗಳಿಗೂ ಒಂದು ಸರ್ತಿ ಮಾಡ್ತೀನಿ ಅಷ್ಟೇ. ಎಲ್ಲನೂ ಮರೀದಂಗೆ ಎಲ್ಲರಿಗೂ ಮಕ್ಕಳಿಗೆ ಒಂದು ಸಲ ಒಂದೊಂದು ಡಿಫ್ರೆಂಟ್ ಅಡುಗೆಗಳು ಮಾಡಿಕೊಡೋದಕ್ಕೆ ಟ್ರೈ ಮಾಡ್ತಾಯಿರ್ತೀನಿ. ನೋಡಿದ್ರಲ್ಲ, ಈ ರೀತಿ ನಮಗೆ ಎಷ್ಟು ಅಗಲ ಬೇಕೋ, ಎಷ್ಟು ದೊಡ್ಡದು ಬೇಕಾದ್ರೂ ಮಾಡ್ಕೋಬೋದು. ಇದು ಅಷ್ಟು ಹೊಸ್ದಷ್ಟು ಬರ್ತಾನೇ ಇರುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಹೊಸ್ಕೊಂಡಾದ್ಮೇಲೆ ಇಲ್ಲಿ ನಾನು ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ. ಈಗ ಇದನ್ನು ಒಲೆ ಮೇಲೆ ಹಾಕ್ಕೊಳ್ತಿದ್ದೀನಿ. 2 ಸೈಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀವು ತುಪ್ಪ, ಬೆಣ್ಣೆ, ಎಣ್ಣೆ ಏನು ಬೇಕಾದ್ರೂ ಹಾಕ್ಕೊಂಡು ಮಾಡ್ಕೋಬೋದು. ಇಲ್ಲಿ ಮಕ್ಕಳು ಕಾಯ್ತಾ ಇದ್ದಾರೆ, ಅದಕ್ಕೋಸ್ಕರ ಅವ್ರಿಗೆ ಫಸ್ಟ್ ಮಾಡಿಕೊಟ್ಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಮನೆಯಲ್ಲಿ ಮಕ್ಕಳೆಲ್ಲ ಇರಬೇಕಾದ್ರೆ ಬಿಸಿ ಬಿಸಿ ಆದರೆ ಸಾಕಾಗಿರುತ್ತೆ. ಮಧ್ಯಾಹ್ನ ಮೇಲೆ ಕೂಡ ಸಾಫ್ಟಾಗಿರುತ್ತೆ ತಿನ್ನಲಿಕ್ಕೆ. ಆದರೆ ಬಿಸಿ ಬಿಸಿ ತಿಂದಂಗೆ ಮಧ್ಯಾಹ್ನ ಏನು ಅಷ್ಟು ಟೇಸ್ಟ್ ಕೊಡೋಲ್ಲ. ನಮ್ಮ ಮನೆಯಲ್ಲಿ ಇದನ್ನು ಬಿಸಿ ಬಿಸಿನೇ ಇಷ್ಟಪಡ್ತಾರೆ. ಹಂಗೆ ಹೆಂಚು ಮೇಲೆ ಮಾಡ್ತಾ ಇರಬೇಕು, ಕೊಡ್ತಾ ಇರಬೇಕು. ನೋಡಿ, ಇಲ್ಲಿ ಚೀಕು ಕೂತ್ಕೊಂಡ್ಬಿಟ್ಟಿದ್ದಾಳೆ, ಏನು ಮಾಡ್ತಿದ್ದೀನಿ ನೋಡೋದಕ್ಕೋಸ್ಕರ ಅವಳ ಹತ್ರ ಮಾತಾಡಿಕೊಂಡು ಮಾಡ್ತಿದ್ದೀನಿ. ಚೀಕುನೂ ಅಷ್ಟೇ ಅದಿತಿ ಥರ ಅಡುಗೆ ಮನೆಗೇ ಇರ್ತಾಳೆ. ಏನು ಮಾಡ್ತಿದ್ಯಾ, ಅದು ಯಾಕೆ ಮಾಡ್ತಿದ್ಯಾ ಕ್ವಶನ್ಸ್ ಕೇಳ್ತಾನೆ ಇರ್ತಾಳೆ. ನಿಮ್ಗೊಂದ್ಸಲ ಅವ್ರದ್ದು ವಾಯ್ಸ್ನೆಲ್ಲ ಕೇಳಿಸ್ತೀನಿ ಹೆಂಗೆ ಮಾತಾಡ್ತಾಳೆ ಅವಳು ಅಂತ. ನೋಡಿ, ಈ ರೀತಿ ಉಬ್ಬಿ ಬರುತ್ತೆ. ಪ್ರತಿಯೊಂದು ಒಬ್ಬಟ್ಟು ಆರಾಮಾಗಿ ಉಬ್ಬಿ ಬರುತ್ತೆ. ಕರೆಕ್ಟಾಗಿ ಸಮವಾಗಿ ತೊಗೊಳ್ಳಿ. ಮೈದಾ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ. ಇದು ಈ ಥರ ಉಬ್ಬಿ ಬಂದರೆ ನೋಡೋಕ್ಕೆ ಚೆನ್ನಾಗಿರುತ್ತೆ, ಒಂಥರ ಮಾಡೋಕ್ಕೂ ಇಂಟ್ರೆಸ್ಟ್ ಇರುತ್ತೆ. ಟೇಸ್ಟ್ ಏನು ಡಿಫ್ರೆನ್ಸ್ ಬರೋಲ್ಲ. ಉಬ್ಬಿಲ್ಲ ಅಂದರೂ ಚೆನ್ನಾಗೇ ಇರ್ತೈತೆ, ಉಬ್ಬಿದ್ರೂ ಕೂಡ ಚೆನ್ನಾಗೇ ಇರುತ್ತೆ. ಆಮೇಲೆ ಉಬ್ಬಿ ಬಂತು ಅಂತ ಬಿಡೋಕ್ಕಾಗಲ್ಲ, ಯಾಕಂದರೆ ಎಲ್ಲ ಕಡೆಯೂ ಬೇಯಿಸ್ಬೇಕಲ್ವ. ಅದನ್ನು ಹೊಡೆದ್ಬಿಟ್ಟು ಈ ರೀತಿ ಬೇಯಿಸಬೇಕು ಸುತ್ತು ಕೂಡ. ನೋಡಿ, ಇನ್ನೊಂದು ಒಬ್ಬಟ್ಟು ಕೂಡ ತೋರಿಸ್ತಿದ್ದೀನಿ ನಾನು. ಅಲ್ಲಿ ಆಗಲಿಕ್ಕೆ ಮಕ್ಕಳು ಕಾದಿದ್ದಾರೆ, ಅದಕ್ಕೋಸ್ಕರ ಅವ್ರು ಕೊಟ್ಬಿಡ್ತಿದ್ದೀನಿ. ಹಾಗೆ ನೆಕ್ಸ್ಟ್ ತೋರಿಸ್ತಿದ್ದೀನಿ. ಒಂದು 2-3 ಒಬ್ಬಟ್ಟು ತೋರಿಸ್ದೆ ನಿಮಗೆ. ಪ್ರತಿಯೊಂದೂ ಹಿಂಗೆ ಬರುತ್ತೆ, ಆರಾಮಾಗಿ ಮಾಡ್ಕೋಬೋದು. ಈಸಿಯಾಗಿ ಆಗೋವಂಥ ರೆಸಿಪಿ ಇದು. ಆದರೆ ಸ್ವಲ್ಪ ಅನ್ಹೆಲ್ದಿ, ಏನು ಮಾಡಲಿಕ್ಕಾಗಲ್ಲ. ಒಂದು ಸರ್ತಿ 6 ತಿಂಗಳಿಗೂ 3 ತಿಂಗಳಿಗಲ್ವಾ ತಿಂದರೆ ಏನಾಗಲ್ಲ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಪ್ರತಿಯೊಂದೂ ಕೂಡ ಹಿಂಗೆ ಉಬ್ಬಿ ಬರುತ್ತೆ. ಇದರ ಕಾಂಬಿನೇಷನ್ಗೆ ಎಣ್ಣೆ ಬದನೆಕಾಯಿ ಟೇಸ್ಟ್ ಅಂತೂ ಸಾಕಾಗಿತ್ತು. ನಾನು ಸ್ವಲ್ಪ ಟೇಸ್ಟ್ ನೋಡಿದೆ ಅಷ್ಟೇ, ನನಗೆ ಬೇರೆ ಮಾಡಿಕೊಂಡೆ ತೋರಿಸ್ತೀನಿ ನಿಮ್ಗೆ. ನಾನೇನು ಮಾಡಿಕೊಂಡೆ ಅಂದರೆ ಜೋಳದ ರೊಟ್ಟಿ ಮಾಡಿಕೊಂಡೆ. ಇದ್ರ ರೆಸಿಪಿನ ನೆಕ್ಸ್ಟ್ ಯಾವುದಾದ್ರೂ ವ್ಲಾಗಲ್ಲಿ ಹಾಕ್ತೀನಿ. ಇದು ಮಾಮೂಲಿ ಮುಸ್ಕಿನ ಜೋಳ ಬರುತ್ತಲ್ಲ, ಆ ಹಿಟ್ಟಲ್ಲಿ ಮಾಡ್ಕೊಂಡಂಥ ರೊಟ್ಟಿ. ಇದನ್ನು ಕೂಡ ಚೆನ್ನಾಗಿತ್ತು ಟೇಸ್ಟ್ ಎಣ್ಣೆ ಬದನೆಕಾಯಿಗೆ. ಇದು ನನಗೋಸ್ಕರ ಮಾಡಿಕೊಂಡೆ. ನೋಡಿ ಎಷ್ಟು ತೆಳ್ಳಗೆ ಬಂದಿದೆ ಅಂತ. ನೆಕ್ಸ್ಟ್ ಯಾವುದಾದ್ರೂ ವ್ಲಾಗಲ್ಲಿ ತೋರಿಸ್ತೀನಿ. ಹಾಗೆಯೇ ಈ ರೆಸಿಪಿನ ತುಂಬ ಜನ ಕೇಳಿದ್ರಿ, ಅದಕ್ಕೋಸ್ಕರ ಈ ರೆಸಿಪಿನ ಮಾಡಿಬಿಟ್ಟು ಸಪ್ರೇಟಾಗಿ ಹಾಕ್ತಿದ್ದೀನಿ. ಅದು ಕಾಂಬಿನೇಷನ್ಗೆ ಎಣ್ಣೆ ಬದನೆಕಾಯಿನೂ ಕೂಡ ಮಾಡಿದ್ನಲ್ಲ, ಒಂದು ಸರ್ತಿ ನಾನು ಮಾಡಿರೋ ರೀತಿ ಎಣ್ಣೆ ಬದನೆಕಾಯಿ ಮಾಡಿ ನೀವು ಪ್ರತಿ ಸಲನೂ ಇದೇ ರೀತಿ ಮಾಡಲಿಕ್ಕೆ ಟ್ರೈ ಮಾಡ್ತೀರಾ. ಸಂಜೆ ಡಿನ್ನರ್ಗೆ ಈ ಸಿಂಪಲ್ ಥಾಲಿ ರೆಡಿ ಮಾಡಿದ್ದೆ. ಏನಪ್ಪ ಅಂದರೆ ಅದೇ ಜೋಳದ ಹಿಟ್ಟಲ್ಲಿ ಮುದ್ದೆ ಮಾಡಿ, ಹಾಗೆ ಮಸೊಪ್ಪು ಮಾಡಿ, ರಸಮ್ ಮಾಡಿದ್ದೆ. ಟೇಸ್ಟ್ ಸಾಕಾಗಿತ್ತು. ಈ ರೆಸಿಪಿನ ಮುಂದಿನ ವ್ಲಾಗಲ್ಲಿ ಹಾಕ್ತೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ನೆಕ್ಸ್ಟ್ ವಿಡಿಯೋಗಾಗಿ ವೆಯ್ಟ್ ಮಾಡಿ.